डैड क्या हो गया? 150 crores ಕೊಟ್ಟು ಯಾರು ಆ ಪ್ರಾಪರ್ಟಿ ತಗೊಳ್ಳಲ್ಲ ಅಂತ ನಾನು ಅಂದ್ಕೊಂಡ್ರೆ ಈ ಜೋಕರ್ ಆಕೆ 500 crores 500 crores देके वो प्रॉपर्टी मेरे से लेके गया. ನೀವು ನನ್ನ ಪಾಲಿಗೆ ಸಿಕ್ಕಿರೋ ವರ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಆ ಅದೃಷ್ಟನ ನನ್ನ ಕೈಲಿಂದ ಉಳಿಸ್ಕೊಳಕ್ ಆಗದೆ ಇರೋ ಅಂತ ನತ ಅದೃಷ್ಟವಂತ ನಾನು. ಈಗಂಥದ್ದೇನು ಆಗ್ಬಾರ್ದು ಆಗಿಲ್ಲ ರಾಘವ್ರೆ. ಮನುಷ್ಯ ನೀನ್ ತಗೊಂಡಿರೋ ನಿರ್ಧಾರ ಸರಿ ಇಲ್ಲ ಅಂತ ಭಗವಂತ ಹೇಳಾಗಿದೆ. ಈಗ ನೀನ್ ಮನೆಗೆ ಹೋಗಿ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ಆದಷ್ಟು ಬೇಗ ನಿರ್ಧಾರ ಹೇಳು. ಯಾಕಂದ್ರೆ ಸಮಸ್ಯೆ ಮಾತ್ರ ನಿಮ್ದಲ್ಲ, ಬದುಕು ಕೂಡ ನಿಮ್ದೆ. ಹೌದು ರಾಘು, ರಾಮಾಚಾರಿ ಹೇಳೋದ್ ಸರಿ. ನೋಡಿ ರಾಘು, ನೀವು ತಗೊಳ್ಳೋ ಒಳ್ಳೆ ನಿರ್ಧಾರಕ್ಕೋಸ್ಕರ ನಾನು, ಚಾರು ಮೇಡಮ್ಮು, ಮುಖ್ಯವಾಗಿ ಜಾನ್ಸಿ ಅವರು ಕಾಯ್ತಾ ಇರ್ತೀವಿ. ಜಾನ್ಸಿ, ಬಾ ಹೋಗೋಣ. ಸರಿಯಾದ ನಿರ್ಧಾರ ತಗೊಳ್ಳಿ. ವಾವ್, ನೈಸ್ ಕಾಫಿ. ಅಲ್ಲ ಮೇಡಮ್, ಪ್ರಪಂಚದಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳದೆ ಒಳ್ಳೆ ಎಮ್ಮೆ ಕಲ್ಗೋಚನ ಅಲ್ಲ, ಈ ಕಾಫಿನ ಈ ರೇಂಜ್ಗೆ ಎಂಜಾಯ್ ಮಾಡ್ಕೊಂಡು ಕುಡಿತಾ ಇದೀರಲ್ಲ, ಅಲ್ಲಿ ಏನಾಗಿದೆ ಅಂತ ನಿಮ್ಗೆ ಗೊತ್ತಾ? ಏನಾಗಿದೆ? ಅಲ್ಲ ರೋಸ್, ನಿಮ್ಮ ಗಂಡ ಸಂಪಾದನೆ ಮಾಡಿರೋ ಅವರ ಮೊದಲನೇ ಆಸ್ತಿ, ಅವರ ಪಾಲಿನ ಇಂಪಾರ್ಟೆಂಟ್ ಆಸ್ತಿ ಅಲ್ಲಿ ಹರಾಜು ಬಂದು ಕುಂತಿದೆ. ಓ, ಇಸ್ ಇಟ್? ಇದೇನ್ ರೋಸ್ ಇಷ್ಟೊಂದು ಕೂಲಾಗಿ ಕೇಳ್ತಾ ಇದೀರಿ? ಜಿಕೆ, ಅದ್ ನನ್ಗೂ ಗೊತ್ತು. ಏನ ನಿಮಗ್ ಗೊತ್ತಾ? ಗೊತ್ತಿದ್ದು ಇಷ್ಟು ಕೂಲ್ ಆಗಿದ್ದೀರಾ? ಹೌ ಕ್ಯಾನ್ ಇಟ್ ಪಾಸಿಬಲ್? ಯಾ ಹರಾಜಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಒಬ್ರೆ. ಆ ಒಬ್ರು ಯಾರು ಅಂತ ಗೊತ್ತಾ? ಯಾರು? ನಮ್ ನವದೀಪ್. ಹೌದಾ? ಹೌದು. ಹೋ, ಹಾಗಿದ್ರೆ ಒಂದು ಪ್ರಾಪರ್ಟಿ ಸಕ್ಸೇನಾ ಕೈಗೆ ಹೋಗ್ಬಿಡುತ್ತೆ ಅಲ್ವಾ? ಹೋಗ್ಲಿ ಬಿಡು, ಅದು ನವದೀಪ್ ಹೋದ್ರೇನು ನಮ್ಮ ಹತ್ರ ಇದ್ರೇನು ಎಲ್ಲ ಒಂದೇ ತಾನೆ. ಹೆಂಗೆ? ದಡ್ಡ, ನವದೀಪ್ ಹರಾಜಲ್ಲಿ ಪ್ರಾಪರ್ಟಿ ತಗೊಂಡ್ರೆ ಅದ್ ಯಾರಿಗ್ ಸೇರುತ್ತೆ? ಯಾರಿಗೆ? ಅವನೊಬ್ನೇ ಮಗ ವಿವೇಕ್ ಸೇರುತ್ತೆ. ಹೌದು, ಆ ವಿವೇಕಕ್ಕೆ ಸೇರುತ್ತೆ. ವಿವೇಕ್ ನ ಮದ್ವೆ ಆಗ್ತಾ ಇರೋದು ಯಾರು? ಯಾರು? ನನ್ ಬೇಬಿ ಚಾರು. ನನ್ ಬೇಬಿ ಮದ್ವೆ ಆಗಿ ಅವ್ರ ಮನೆಗ್ ಸೊಸೆಯಾಗಿ ಹೋದ್ರೆ ಆ ಪ್ರಾಪರ್ಟಿ ಎಲ್ಲ ನನ್ ಬೇಬಿದೆ ತಾನೆ. ಓಹೋ, ತಾವು ಹಂಗ ಬರ್ತಾ ಇದೀರಾ. ಒಟ್ನಲ್ಲಿ ಆ ಒಂದು ಪ್ರಾಪರ್ಟಿ ನಿಮ್ ಮಗಳು ಮತ್ತೆ ಅಳಿಯನಿಗೆ ಸೇರುತ್ತೆ ಅಂತ ಹೇಳ್ತಾ ಇದೀನಿ. ಎಸ್, ಹೌದೌದೌದು. ಇಷ್ಟೆಲ್ಲ ಆದ್ಮೇಲೆ ಆ ಒಂದು ಪ್ರಾಪರ್ಟಿ ನಿಮ್ ಮಗಳು ಮತ್ತೆ ಅಳಿಯನಿಗೆ ಕನ್ಫರ್ಮ್ ಆಗಿ ಸೇರುತ್ತೆ ಬಿಡಿ. ಅದು ನನ್ನ ಮಗಳು ನನ್ನ ಅಳಿಯನಿಗೆ ಸೇರಿ ಪ್ರಾಪರ್ಟಿ. ಅಯ್ಯೋ, ನೀವು ಅಂದ್ಕೊಂಡಿರೋ ಅಳಿಯ ಆ ವಿವೇಕ್, ನಾನ್ ಹೇಳ್ತಾ ಇರೋ ಅಳಿಯ ರಾಮಾಚಾರಿ. ಹೌದೌದೌದು, ಸೇರುತ್ತೆ ಕನ್ಫರ್ಮ್ ಆಗಿ. ಜಾನ್ಸಿ, ಪ್ರೀತಿಸ್ತವರು ದೂರ ಆಗ್ಬೋದು, ಆದ್ರೆ ಮದ್ವೆ ಆಗಿ ಪ್ರೀತಿಸ್ತಾ ಇರೋ ಗಂಡ ಹೆಂಡತಿನ ದೂರ ಮಾಡೋ ಶಕ್ತಿ ಯಾವ ದೇವ್ರಿಗೂ ಇಲ್ಲ. ದೇವ್ರಿಗ ಶಕ್ತಿ ಇಲ್ಲ, ಅದಕ್ಕೆ ತಾನೆ ಮನುಷ್ಯರಿಗತ್ತ ಶಕ್ತಿ ಕೊಟ್ಟಿರೋದು. ಇಷ್ಟಕ್ಕೆ ಎಲ್ಲ ಮುಗೀತು ಅಂತ ಯಾಕೆ ಅನ್ಕೋತೀಯ ತಂಗಿ? ಸಂತೋಷದ ದಿನಗಳು ನಿನಗೆ ಸಿಗ್ಬೇಕು ಅಂದ್ರೆ ಕಷ್ಟದ ದಿನಗಳನ್ನೂ ನೀನ್ ದಾಟ್ಬೇಕಲ್ವಾ? ಈಗ ನಾವು ರಾಘು ಹತ್ರ ಮಾತಾಡ್ಕೊಂಡು ಬಂದಿದೀವಲ್ವಾ, ಒಂದ್ ಪಾಸಿಟಿವ್ ರೆಸ್ಪಾನ್ಸಸ್ ಸಿಗುತ್ತೆ. ನೀನ್ ತಲೆ ಕೆಡ್ಸ್ಕೊಬಿಡ. ಬಿಡಿ ಅಣ್ಣ, ಬೇರ್ ಸುಟ್ಟು ಹೋದ್ಮೇಲೆ ಗಿಡ ಚಿಗುರುತ್ತೆ ಅನ್ನೋದು ಆ ಕ್ಷಣಕ್ ಮಾತ್ರ ಸಮಾಧಾನ ಕೊಡುತ್ತೆ ಅಲ್ವಾ ಅಣ್ಣ? ನೋಡು ತಂಗಿ, ನಾವೀಗ ಏನು ಮಾತಾಡಿದ್ರು ನಿನ್ ಮನ್ಸಿಗೆ ಅದು ತಟ್ಟಲ್ಲ. ಆದ್ರೆ ಒಂದು ವಿಷಯ ತಿಳ್ಕೊ, ಆ ದೇವ್ರು ಕೆಟ್ಟವ್ರಿಗೆ ಒಳ್ಳೇದ್ ಮಾಡ್ತಾನೆ, ಆದ್ರೆ ಒಳ್ಳೆಯವ್ರಿಗೆ ಯಾವತ್ತೂ ಕೆಟ್ಟದ್ ಮಾಡಲ್ಲ. ಆ ನಂಬಿಕೆಯಲ್ಲೇ ನಾವು ಬದುಕ್ತಾ ಇದೀವಿ, ನೀನು ಬದುಕು, ಸರಿನಾ? ಆಮೇಲೆ ಒಂದ್ ನಿಮಿಷ ಮುರಾರಿ, ಹೇಳು ಮುರಾರಿ. ಎಲ್ಲಿದ್ಯೋ ನೀನೀಗ?
ಲೈಕ್ ದೇವಸ್ಥಾನದಿಂದ ನಾನು ಚಾರು ಮೇಡಮು ಝಾನ್ಸಿ ಅವರು ಮನೆ ಕಡೆ ಬರ್ತಾ ಇದೀವಿ. ಸರಿ, ನೀನ್ ಯಾಕೆ ಸೀರಿಯಸ್ ಆಗಿದ್ಯಾ? ಅದು ಇವತ್ತು ಅಕ್ಕಿಯವ್ರ ಅಪ್ಪನ ಆಸ್ತಿನ ಹರಾಜಾಗ್ತಾ ಇದಾರೆ ಕಣ. ಹೌದಾ? ಎಲ್ಲೋ? ಅದು ಅಕ್ಕಿಯವ್ರ ಅಪ್ಪನ ಆಫೀಸು ಮತ್ತೆ ಮನೆ ಇದೆಯಲ್ಲ, ಅಲ್ಲಿ ಹರಾಜ್ ಕೂಗಕ್ಕೆ ಯಾರು ಬರ್ತಾ ಇಲ್ಲಂತೆ. ಆ ಸಕ್ಸೇನ ಮಾತ್ರ ಇದಾನಂತೆ. ಎಲ್ಲ ಆಸ್ತಿನೂ ಅವ್ನ್ಗ್ ಹೋಗ್ಬಿಡುತ್ತೆ ರಾಮಾಚಾರಿ. ಏನಾದ್ರೂ ಮಾಡೋ. ಸರಿ, ಈಗ ಎಷ್ಟೊತ್ತು ಖರಾಜು? 4 ಗಂಟೆಗಂತೆ. ಸರಿ ಆಯ್ತು, ಆಮೇಲೆ ಫೋನ್ ಮಾಡ್ತೀನಿ ತಡಿ. ಏನ್ ಮಾಡ್ತಾನೆ ಏನೋ. ರಾಕ್ಷಸರು ದಿನ ದಿನ ಗೆಲ್ತಾನೆ ಇದ್ದಾರೆ, ಒಳ್ಳೆಯವ್ರು ಮಾತ್ರ ಯಾವಾಗ್ಲೂ ಸೋಲ್ತಾನೆ ಇರ್ತಾರೆ. ದೇವ್ರೆ, ಒಳ್ಳೆಯವ್ರಿಗೆ ಯಾವ್ದಾದ್ರೂ ಒಂದ್ ರೂಪದಲ್ಲಿ ಸಹಾಯ ಮಾಡಪ್ಪ. ಏನಾಯ್ತು ರಾಮಾಚಾರಿ? ದೊಡ್ಡ ಪ್ರಾಬ್ಲಮ್ ಆಗಿದೆ ಮೇಡಮ್. ಏನ್ ಪ್ರಾಬ್ಲಮ್? ನಿಮ್ ತಂದೆಯವ್ರ ಮೊದಲನೇ ಆಫೀಸು ಮನೆ ಇವತ್ತೇ ಹರಾಜ್ ಆಗ್ತಾ ಇದ್ದಾರಂತೆ. ಆದ್ರೆ ಅದನ್ನ ತಗೊಳಕ್ಕೆ ಆ ಹರಾಜಿಗೆ ನವದೀಪ್ ಬಿಟ್ಟು ಯಾರು ಹೋಗ್ತಾ ಇಲ್ವಂತೆ. ಈ ವಿಷಯ ನಮಗ್ ಗೊತ್ತಿದ್ರು ಡೇಟ್ ಇವತ್ತೇ ಅನ್ನೋದನ್ನ ಮರ್ತ್ಬಿಟ್ವಿ. ಅಲ್ದೆ ಅದು ನಿಮ್ ತಂದೆಯವ್ರ ಮೂಲ ಆಸ್ತಿ. ಅವ್ರ ಬದುಕು ಶುರು ಮಾಡಿದ್ದೆ ಅಲ್ಲಿಂದಲ್ವಾ? ಅದೀಗ ಆ ದುಷ್ಟ ನವದೀಪ್ ಕೈಗೆ ಸೇರುತ್ತೆ ಅನ್ನೋ ಯೋಚನೆ ಮಾಡಿದ್ರೆ ಬೇಸರ ಆಗುತ್ತಲ್ಲ. ಬೇರೆಯವ್ರ ಹೆಸರಲ್ಲಿ ಬಿಡ್ ಮಾಡ್ಬೇಕು ಅಂತ ನಾವ್ ಯೋಚನೆ ಮಾಡಿದ್ವಿ, ಆದ್ರೆ ಇವಾಗ ಏನ್ ಮಾಡೋದು? ಬಿಡ್ ಮಾಡೋದ್ ಸರಿ ಮೇಡಮ್, ಆದ್ರೆ ದುಡ್ಡು ಯಾರು ಕೊಡ್ತಾರೆ? 1-2 ರೂಪಾಯಿ ಅಲ್ಲ, 100 ಕೋಟಿ ಬೇಕು. ಇವಾಗ ಏನ್ ಮಾಡೋದು ರಾಮಾಚಾರಿ? ನಿಮ್ಗೂ ಗೊತ್ತಾಗ್ತಿಲ್ಲ ಮೇಡಮ್. ಒಂದ್ ದಾರಿ ಇದೆ. ಏನದು? ಅಮೌಂಟ್ನಂತೂ ಸಂಜೆ ಅಷ್ಟರಲ್ಲಿ ರೆಡಿ ಮಾಡೋದು ನಮಗ್ ಕಷ್ಟ. ಆದ್ರೆ ಏನಾದ್ರು ಮಾಡಿ ಅವ್ರು ಬರೋ ದಾರಿಲಿ ಅವ್ರ ಬಿಡ್ಡಿಗೆ ಬರೋದನ್ನ ತಡಿಬೇಕು. ಅದಕ್ಕೆ ನೀವು ಆ ವಿವೇಕ್ನ ಮತ್ತೆ ಬಕ್ರ ಮಾಡ್ಬೇಕು, ಅಥವಾ ಅಷ್ಟು ದುಡ್ಡನ್ನ ಅವನ ಕಡೆಯಿಂದಾನೇ. ಬೇಡ ರಾಮಾಚಾರಿ, ಅವನ್ ಮುಂದೆ ನನ್ಗೆ ನಾಟಕ ಮಾಡೋಕೆ ಇಷ್ಟ ಆಗಲ್ಲ. ಇಲ್ಲಿವರೆಗೂ ಬಯಸಿದ್ದು ಆಗಿದೆ, ಇರೋದು ಆಗಿದೆ. ಆ ಪಾಪಿಗೆ ನನ್ ಡ್ಯಾಡ್ ಆಸ್ತಿ ಸಿಗದೆ ಇರ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಳದ್ ಬಿಟ್ರೆ ಬೇರೇನೋ ಮಾಡೋಕ್ಕಾಗಲ್ಲ. साहब इन्नु यारू बंदे ಇಲ್ಲ, ಚೇರ್ಸ್ ಎಲ್ಲ ಖಾಲಿ ಇದೆ. देखो वरुण, ये 1000-2000 का डील नहीं है, करोड़ करोड़ का डील है. ऐसा डील करने है तो दिल गट्टी इरಬೇಕು ಅಂತವರೇ ಈ ಆಕ್ಷನ್ಗೆ ಬರೋದು. जैसे मैं हूँ और मेरे जैसा लोग पूरे शहर में ತುಂಬಾ ಕಡಿಮೆ. ಅಲ್ಲ ಡ್ಯಾಡ್, हमको छोड़ के ಯಾರು ಬಂದಿಲ್ಲ ಅಂದ್ರೆ? ಬಂದಿಲ್ಲ ಅಂದ್ರೆ ज्यादा से ज्यादा क्या होगा? गवर्नमेंट जो फेक फिक्स किया है ಅದಕ್ಕಿಂತ ಜಾಸ್ತಿ ಕೊಟ್ಟು ಪ್ರಾಪರ್ಟಿ ಹಮಾರಾ ಹೋ ಜಾಯೇಗಾ. ಅಂದ್ರೆ ನಮ್ಮನ್ ಬಿಟ್ಟು ಯಾರು ಬರಲ್ಲ ಅಂತೀರಾ? ಮತ್ತೆ 100 crores लेके कौन आएगा? ಬಂದ್ರು ನಮ್ಮ ಆದ್ಮಿ ಲೋಗ್ ಅವನ್ಗೆ ಥ್ರೆಟನ್ ಮಾಡಿ ಇಲ್ಲಿಂದ ಕಳಿಸ್ಬಿಡ್ತಾರೆ ಅಷ್ಟೇ. ಸರ್, ಇನ್ನು ಯಾರು ಬಂದಿಲ್ವಲ್ಲ, ಬಿಟ್ ಶುರು ಮಾಡ್ಬೋದಲ್ವಾ ನಾವು? ಸಾರಿ ಸರ್, ಟೈಮ್ ಇನ್ನೂ ಆಗಿಲ್ಲ. ಅದು ಅಲ್ಲದೆ ನಿಮ್ಮನ್ ಬಿಟ್ಟು ಬೇರೆ ಯಾರು ಬಿಡ್ ಮಾಡಲ್ಲ ಅಂತಿತ್ತು. ಆದ್ರೆ ಇನ್ನೊಬ್ರು ಬಿಡ್ ಮಾಡಕ್ಕೆ ಬರ್ತಾ ಇದ್ದಾರೆ ಸರ್. ನೀವು ಗೋವಿಂದ ಅಂತ ಸರ್ ಅವ್ರ ಹೆಸರು. ಗೋವಿಂದ? सक्सेना को टक्कर देने वाला ये ಗೋವಿಂದ कौन है? ನಮಗೂ ಯಾರು ಅಂತ ಗೊತ್ತಿಲ್ಲ ಸರ್, ಬಂದ್ಮೇಲೆ ನೋಡ್ಬೇಕು. ಅಲ್ಲರೇ, ಈಗ ಅವ್ನು ಬರ್ತಾನಂತ ಗ್ಯಾರಂಟಿ ಇಲ್ಲ. ಥೋಡಾ ದೇರ್ ವೆಯ್ಟ್ ಕರೆಂಗೆ. ಬಂದಿಲ್ಲ ಅಂದ್ರೆ ಬಿಡ್ಡನ್ನ ಕ್ಲೋಸ್ ಮಾಡಿ ನಮ್ಗೆ ಕೊಟ್ಟು ಹೋಗ್ತಾರೆ ಅಷ್ಟೇ. ವರುಣ್, ಇನ್ನೆಷ್ಟು ಟೈಮ್ ಇದೆ? ಸಾಬ್, ಇನ್ನೊಂದು 20 ನಿಮಿಷ ಇದೆ. 20 ಮಿನಿಟ್ ನೋಡೋಣ. ಈ ಜಯಶಂಕರ್ ಪ್ರಾಪರ್ಟಿ ಯಾವುದೇ ಗೋವಿಂದ ಬಂದ್ರು ನಂಗೆ ಸೇರತ್ತೆ. ಈಗ ಆ ವಿಷಯ ಬಿಟ್ಬಿಡು.
ನೀನು ನಿನ್ನ ಸಂಸಾರದ ಕಡೆ ಗಮನ ಕೊಡು. ಎಲ್ರು ಚೆನ್ನಾಗಿದ್ದಾರಾ? ನಮ್ಗೇನ್ ತಾತ, ನಾವು ತುಂಬಾ ಹ್ಯಾಪಿ ಆಗಿದ್ದೀವಿ. ನೀವ್ ನಿಮ್ ಆರೋಗ್ಯದ ಕಡೆ ಗಮನ ಕೊಡಿ. ಮೊಮ್ಮಗಳೇ, ನನ್ನ ಆರೋಗ್ಯಕ್ಕೇನಮ್ಮ, ನೀನು ಸಂತೋಷವಾಗಿದ್ದೀಯಾ ಅಂತ ಗೊತ್ತಾಗ್ಬಿಟ್ರೆ ಸಾಕು, ನನಗೆ ಅದೇ ಮೆಡಿಸನ್ನು. ಆರೋಗ್ಯವಾಗಿದ್ದೀನಿ, ನಾ ತುಂಬಾ ಹ್ಯಾಪಿ ಆಗಿದ್ದೀನಿ. ಜೆಂಟ್ಲ್ಮನ್ ಪಕ್ಕದಲ್ಲೇ ಇದ್ರೆ ಫೋನ್ ಕೊಡಮ್ಮ, ನಾನು ಮಾತಾಡ್ತೀನಿ. ಅದು ತಾತ, ರಾಘು ಸ್ವಲ್ಪ ಕೆಲ್ಸ ಇದೆ ಅಂತ ಈಗ ತಾನೇ ಹೊರಗಡೆ ಹೋದ. ಅವ್ನ್ ಬಂದ ತಕ್ಷಣ ನಾನೇ ನಿಮಗ್ ಫೋನ್ ಮಾಡಿಸ್ತೀನಿ. ಪರವಾಗಿಲ್ಲ ಬಿಡಮ್ಮ, ಪಕ್ಕದಲ್ಲೇ ಇದ್ರೆ ಮಾತಾಡೋಣ ಅಂತ ಅನ್ನಿಸ್ತು. ಇರ್ಲಿ ಬಿಡು, ಅವ್ನ್ ಬಂದ್ಮೇಲೆ ನಾನು ಕೇಳ್ದೆ ಅಂತ ಹೇಳು. ಸರಿ ತಾತ, ನಾನು ಹೇಳ್ತೀನಿ. ಆಮೇಲೆ ಜೆಂಟ್ಲ್ಮನ್ ಹ್ಯಾಪಿ ಆಗಿದ್ದೇನಾ? ನೀವಿಬ್ರು ಹ್ಯಾಪಿ ಆಗಿದ್ದೀರಾ? ತುಂಬಾ ತುಂಬಾ ಹ್ಯಾಪಿ ಆಗಿದ್ದೀವಿ ತಾತ. ಸರಿ ಕಣಮ್ಮ, ನನಗೆ ಆ ಸುದ್ದಿನೇ ಯಾವಾಗ್ಲೂ ನನ್ನ ಕಿವಿಗೆ ಬೀಳ್ತಾ ಇರ್ಬೇಕು. ಫೋನ್ ಇಡ್ತೀನಿ. ಸರಿ ತಾತ. ರೈಟ್ ಅಮ್ಮ ಮಗಳೇ. ಕೋಟಿ. 495 ಕೋಟಿ ಒಂದ್ಸಲ. 500 ಕೋಟಿ. ಡ್ಯಾಡ್, ಕ್ಯಾ ಹೋ ಗಯಾ? 150 crores ಕೊಟ್ಟು ಯಾರು ಆ ಪ್ರಾಪರ್ಟಿ ತಗೊಳ್ಳಲ್ಲ ಅಂತ ನಾನು ಅಂದ್ಕೊಂಡ್ರೆ, ಈ ಜೋಕರ್ ಆಕೆ 500 crores 500 crores देके वो प्रॉपर्टी मेरे से लेके गया. Shit! ಡ್ಯಾಡ್, ನನಗನ್ಸ್ತದೆ ನಿಮ್ಮ ಟೈಮ್ ಯಾಕೋ ಟೀಕ್ ನೈ. ನಿನ್ನೆ ನೋಡಿದ್ರೆ 2 ನಂಬರ್ ದಂಧೆ ಮೇಲೆ ರೈಡ್ ಆಗಿ ಮಾಲೆಲ್ಲ ಸೀಸ್ ಆಯ್ತು. ಇವತ್ತು ನೋಡಿದ್ರೆ ಹರಾಜಲ್ಲಿ ಪ್ರಾಪರ್ಟಿ ಕೈ ಬಿಟ್ಟೋಯ್ತು. ನನ್ನ ಮದುವೆ ಬೇರೆ ಹತ್ರ ಬಂತು. ಜಸ್ಟ್ 3 ಡೇಸ್ ಬಾಕಿ ಇದೆ. ಸಾಬ್, ನನ್ನ ಪ್ರಕಾರ ಎಲ್ಲಾ ಸಮಸ್ಯೆಗಳು ಶುರುವಾಗಿದ್ದು ಅಲ್ಲಿಂದಾನೇ ಅನ್ಸ್ತಿದೆ. ವಾಟ್ ಡು ಯು ಮೀನ್? ಹೌದು ಸಾಬ್, ಸ್ವಲ್ಪ ಯೋಚನೆ ಮಾಡಿ ನೋಡಿ. ನೀವು ಕಾಲಿಟ್ ಕಡೆ ಎಲ್ಲ ವಿಕ್ಟ್ರಿ ಸಿಗ್ತಾ ಇದ್ ನಿಮ್ಗೆ ಕಂಟಿನ್ಯೂಸ್ ಆಗಿ ಸೋಲ್ ಆಗ್ತಿದೆ. ಇದಕ್ಕೆಲ್ಲ ರೀಸನ್ನು ಆ ಚಾರು ಇಲ್ವಾ ನಿಮ್ಗೆ? ಏಯ್, ನನ್ ಚಾರು ಬಗ್ಗೆ ಬಕ್ವಾಸ್ ಮಾತಾಡ್ತಾ ಇದೀಯಾ? ए खामोश, एक मिनट. तुम बोलो मर्रू. ನಿಮ್ ಮಗನ್ನ ಮದ್ವೆ ಆಗಿ ಒಪ್ಕೊಂಡಿದ್ದಿಂದ ಸೋಲು ಶುರುವಾಯ್ತು ಅಂತ ಅನ್ಸ್ತಿಲ್ವಾ ಸಾಬ್ ನಿಮ್ಗೆ? ವರುಣ್, ವಾಟ್ ಆರ್ ಯು ಟ್ರೈಂಗ್ ಟು ಸೇ? ನಿಮ್ ಮದ್ವೆ ಯಾವಾಗ ಫಿಕ್ಸ್ ಮಾಡಿದ್ರೋ ಆಗ್ಲಿಂದಾನೇ ಈ ಸಮಸ್ಯೆ ಆಗ್ತಾ ಇದೆ. ಆ ಚಾರು ಕಾಲ್ಗುಣ ಸರಿ ಇಲ್ಲ, ಅವಳು ಅನ್ಲಕ್ಕಿ ಅಂತ ಹೇಳ್ತಾ ಇದ್ದೀನಿ. ಹೌದು ಸಾಬ್, ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್. ನಿಮ್ಗೆ ಮೇಲಿಂದ ಮೇಲೆ ಸೋಲು ಆಗ್ತಾನೆ ಇದೆ. ಆದ್ರೂ ಮಾನ್ಯತಾ ಮೇಡಮ್ ಒಂದ್ ಕಾಲ್ ಕೂಡ ಮಾಡಿಲ್ಲ ನೋಡಿ. ಇದು ಎಷ್ಟು ಸರಿ ಎಷ್ಟು ತಪ್ಪೋ ನನಗೆ ಗೊತ್ತಿಲ್ಲ. ನನ್ನ ಅನುಮಾನ ಅಂತೂ ಕರೆಕ್ಟ್ ಸಾಬ್. ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ ಸಾಬ್. ವಿವೇಕ್, ಕೂಲ್ ಡೌನ್. ನೋಡು, ಅವನ್ ಹೇಳೋದ್ರಲ್ಲೂ ಏನೋ ಒಂದು ಪಾಯಿಂಟ್ ಇದೆ. ಟೇಕ್ ಆನ್ ಅಂಡ್ ಥಿಂಕ್.